ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತೇಳಿ ಕರಿತೀವಿ. ಅಂದರೆ ಭಾರತವನ್ನು ಒಕ್ಕೂಟ ರಾಜ್ಯ ಅಥವಾ ರಾಜ್ಯಗಳ ಒಕ್ಕೂಟ ಅಂತೇಳಿ ಕರಿತೀವಿ. ಭಾರತದಲ್ಲಿ ಪ್ರಮುಖವಾಗಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಭಾರತ ಹೊಂದಿದೆ. ಈ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳಲು ಸರ್ಕಾರ ಇರ್ತದೆ. ಈ ಸರ್ಕಾರಗಳು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸರ್ಕಾರಗಳು ಇರ್ತದೆ. ಈ ಸರ್ಕಾರ ಭಾರತ ದೇಶ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರ ಇರಬೇಕು, ಯಾವ ರೀತಿಯಾದಂಥ ಒಂದು ಆಡಳಿತ ಪದ್ಧತಿ ಇರಬೇಕಂತೇಳಿ ನಮ್ಮ ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರವನ್ನು ಆಯ್ದುಕೊಳ್ಳಲಾಗಿದೆ. ಈ ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ ಅಸ್ತಿತ್ವದಲ್ಲಿ ಇರ್ತದೆ. ಅದೇ ರೀತಿಯಾಗಿ ಇವತ್ತು ನಾವು ಕೇಂದ್ರದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಕುರಿತು ಅಧ್ಯಯನವನ್ನು ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು, ಈ ಕೇಂದ್ರ ಸರ್ಕಾರವನ್ನು ಪ್ರಮುಖವಾಗಿ ನಾವು 3 ಭಾಗಗಳಲ್ಲಿ ಅಥವಾ ಕೇಂದ್ರ ಸರ್ಕಾರ 3 ಅಂಗಗಳನ್ನು ಒಳಗೊಂಡಿದೆ. ಈ 3 ಅಂಗಗಳು ಯಾವಪ್ಪ ಅಂತಂತಂದ್ರೆ ಒಂದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಕೇಂದ್ರ ಸರ್ಕಾರ ಒಳಗೊಂಡಿರ್ತಕ್ಕಂಥ 3 ಅಂಗಗಳು ಯಾವಪ್ಪ ಅಂತಂದ್ರೆ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗ, ಇನ್ನೊಂದು ನ್ಯಾಯಾಂಗ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಈ ಶಾಸಕಾಂಗ ಕಾರ್ಯ ಏನ, ಕಾರ್ಯಾಂಗದ ಕಾರ್ಯ ಏನ, ನ್ಯಾಯಾಂಗದ ಕಾರ್ಯ ಏನ ಅಂಥೇಳಿ. ಈ ಶಾಸಕಾಂಗದ ಕಾರ್ಯ ಶಾಸನಗಳನ್ನು ರಚಿಸುವುದು ಶಾಸಕಾಂಗದ ಕಾರ್ಯ. ಈ ಶಾಸಕಾಂಗ ರಚಿಸಿರ್ತಕ್ಕಂಥ ಕಾರ್ಯಗಳನ್ನು ಜಾರಿಗೆಗೊಳಿಸುವ ಕಾರ್ಯ ಏನಪ್ಪ ಅಂದ್ರೆ ಈ ಕಾರ್ಯಾಂಗದ್ದು. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಏನಾದರೂ ತಪ್ಪನ್ನು ಮಾಡಿದ್ವು ಅಂತಂತಂದ್ರೆ, ಏನಾದರೂ ತಪ್ಪು ಶಾಸನಗಳನ್ನು ಇದು ರಚಿಸಿರುವ ಶಾಸನಗಳನ್ನು ತಪ್ಪಾಗಿ ಏನಾದರೂ ಜಾರಿಗೊಳಿಸಿದ್ರೆ ಇವೆರಡರಕ್ಕೆ ಶಿಕ್ಷೆ ಕೊಡಲಿಕ್ಕಿರುವಂತಹ ಒಂದು 3ನೇ ಅಂಗ ಕೂಡ ನ್ಯಾಯಾಂಗ. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆಯನ್ನು ಕೊಡುವಂತಹ ಒಂದು ಸ್ಥಾನದಲ್ಲಿ ಇರತಕ್ಕಂತಹದ್ದು ಈ ನ್ಯಾಯಾಂಗ. ಈ ಶಾಸಕಾಂಗದಲ್ಲಿ ಯಾರಿರ್ತಾರ, ಕಾರ್ಯಾಂಗದಲ್ಲಿ ಯಾರಿರ್ತಾರೆ ಮತ್ತು ನ್ಯಾಯಾಂಗದಲ್ಲಿ ಯಾರಿರ್ತಾರೆ ಅನ್ನೋದು ನಿಮ್ಮ ಮುಂದಿನ ಪ್ರಶ್ನೆ ಆಗಿರ್ಬೋದು ವಿದ್ಯಾರ್ಥಿಗಳು. ಈ ಶಾಸಕಾಂಗದಲ್ಲಿ ಶಾಸಕರು ಮತ್ತು ಸಂಸದರು ಅಂತ ಇರ್ತಾರ. ಇವರು ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರ. ಅದೇ ರೀತಿಯಾಗಿ ಕಾರ್ಯಾಂಗದಲ್ಲಿ ಯಾರು ಇರ್ತಾರಪ್ಪ ಅಂತಂತಂದ್ರೆ ರಾಷ್ಟ್ರಪತಿಗಳು ಇರ್ತಾರ, ಉಪರಾಷ್ಟ್ರಪತಿಗಳು ಇರ್ತಾರ, ಪ್ರಧಾನಮಂತ್ರಿಗಳು ಇರ್ತಾರ, ಅಟಾರ್ನಿ ಜನರಲ್ ಅಂತೇಳಿ ಇರ್ತಾರ. ಇವರು ಈ ಶಾಸಕಾಂಗ ಅಥವಾ ಈ ಶಾಸನ ಸಭೆ ಇದೆ, ಈ ಶಾಸನ ಸಭೆ ರಚಿಸಿರುವ ಕಾರ್ಯಗಳನ್ನು ಅಥವಾ ಶಾಸನಗಳನ್ನು ಜಾರಿಗೊಳಿಸುವುದು ಇವರ ಕರ್ತವ್ಯ. ಯಾರಪ್ಪ ಅಂದ್ರೆ ಒಬ್ಬರು ರಾಷ್ಟ್ರಪತಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಯ ಅಂಡರದಲ್ಲಿರ್ತಕ್ಕಂತಹ ಮಂತ್ರಿಮಂಡಲ. ಈ ನ್ಯಾಯಾಂಗದಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ನ್ಯಾಯಾಂಗದಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಉಚ್ಚ ನ್ಯಾಯಾಲಯ, ಕೇಂದ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರ್ತದೆ. ಹೌದಾ? ಇವ್ರು ಏನು ಮಾಡ್ತಾರೋ, ಇವ್ರು ಏನಾದರೂ ತಪ್ಪು ಮಾಡಿದರೆ ಇವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಇರ್ತಕ್ಕಂಥದ್ದು ಈ ನ್ಯಾಯಾಂಗ. ಈ ಶಾಸಕಾಂಗ ಏನಪ್ಪ ಅಂತಂತಂದ್ರೆ ಭಾರತ ದೇಶದಲ್ಲಿ ದ್ವಿಸದನ ಪದ್ಧತಿಯನ್ನು ಹೊಂದಿದೆ. ದ್ವಿಸದನ ಪದ್ಧತಿ ಅಂತಂದ್ರೆ ಒಂದು ರಾಜ್ಯಸಭೆ ಮತ್ತು ಇನ್ನೊಂದು ಲೋಕಸಭೆ, 2 ಸಭೆಗಳಲ್ಲಿ ನಮ್ಮ ಶಾಸನಗಳು ರಚನೆ ಆಗ್ತಾವ. ಅಂದ್ರೆ ಪ್ರತಿದಿನ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ನಡಿಬೇಕಂತಂತಂದ್ರೆ ಕೆಲವೊಂದಷ್ಟು ಕಾಯ್ದೆ ಕಾನೂನುಗಳ ಅವಶ್ಯಕತೆ ಇರ್ತದೆ. ನೀ ರೋಡ್ ದಾಟಬೇಕಪ್ಪ ಅಂತಂತಂದ್ರೆ ಒಂದು ಕಾನೂನು ಇರ್ತದೆ. ಆ ಕಾನೂನನ್ನು ರಚನೆ ಮಾಡೋರು ಯಾರಪ್ಪ ಅಂದ್ರೆ ಈ ಸದನಗಳು. ಈ ಸದನಗಳು ಯಾವಪ್ಪ ಅಂತಂದ್ರೆ ಒಂದು ರಾಜ್ಯಸಭೆ ಮತ್ತು ಇನ್ನೊಂದು ಲೋಕಸಭೆ. ಈ ರಾಜ್ಯಸಭೆಯನ್ನು ನಾವು ಮೇಲ್ಮನೆ ಅಂತೇಳಿ ಕರಿತೀವಿ, ಲೋಕಸಭೆಯನ್ನು ನಾವು ಕೆಳಮನೆ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ ನಿಮ್ಮಲ್ಲಿ ಹುಡ್ತಾ ಇರ್ಬೋದು, ಈ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಶಾಸನಗಳನ್ನು ರಚಿಸುವವರು ಯಾರು, ಅವರು ಯಾವ ಥರ ಆಯ್ಕೆ ಆಗ್ತಾರ ಅಂಥೇಳಿ. ಈ ರಾಜ್ಯಸಭೆಯಲ್ಲಿ ಏನಪ್ಪ ಅಂತಂತಂದ್ರೆ ಸದಸ್ಯರು ಏನು ನಮ್ಮ 28 ರಾಜ್ಯಗಳಿದಾವಲ್ಲ, ಈ 28 ರಾಜ್ಯಗಳಿಂದ ಈ ರಾಜ್ಯಸಭೆಗೆ ಏನಪ್ಪ ಅಂದ್ರೆ ಸದಸ್ಯರು ಆಯ್ಕೆ ಆಗ್ತಾರ. ಅದೇ ರೀತಿಯಾಗಿ ಈ ಲೋಕಸಭೆಗೆ ಎಲ್ಲಿಂದ ಆಯ್ಕೆ ಆಗ್ತಾರಪ್ಪ ಅಂತಂದ್ರೆ ನೇರವಾಗಿ ಜನರಿಂದ ಆಯ್ಕೆ ಆಗ್ತಾರೆ. ನೇರವಾಗಿ ಅಂದರೆ ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಪ್ರತಿ 5 ವರ್ಷಗಳಿಗೊಮ್ಮೆ ಮತದಾನ ಮಾಡಲಿಕ್ಕೆ ನಿಮ್ಮ ಸರ್ಕಾರಿ ಶಾಲೆಗೆ ಹೋಗ್ತಿರ್ತಾರೆ, ನೀವು ನೋಡಿರ್ಬೋದು. ಸೊ ಅಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ನಿಮ್ಮಲ್ಲಿ ಪೇರೆಂಟ್ಸು. ಈ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250.
ಈ 250ರಲ್ಲಿ 238 ಜನ ಈ ರಾಜ್ಯಗಳ ಶಾಸಕರಿಂದ ಆಯ್ಕೆಯಾಗ್ತಾರ. ಮತ್ತು ಈ 12 ಜನ ಹೆಂಗೆ ಆಯ್ಕೆ ಆಗ್ತಾರ್ರಿ ಸರ್ ಅಂತ ನೀವು ಕೇಳ್ಬೋದು. ಈ 12 ಜನ ಇಲ್ಲೇನು ಹೇಳಿದಿಲ್ಲ, ಕಾರ್ಯಾಂಗದೊಳಗಿರ್ತಕ್ಕಂಥ ರಾಷ್ಟ್ರಪತಿಗಳು. ಈ ರಾಷ್ಟ್ರಪತಿಗಳು ಏನಪ್ಪ ಅಂತಂತಂದ್ರೆ ಕಲೆ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ ಮತ್ತು ಸಾಮಾಜಿಕ ಸೇವೆ ಅಂಥೇಳಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಪ್ರತಿದಿನ ಯಾರಾದರೂ ಸಾಧನೆಯನ್ನು ಮಾಡಿರ್ತಾರಲ್ಲ, ಶ್ರೇಷ್ಠವಾದ ಸಾಧನೆಯನ್ನು ಮಾಡಿರುವಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಈ ರಾಜ್ಯಸಭೆ ಅಥವಾ ಮೇಲ್ಮನೆಗೆ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಅಥವಾ ನಾಮನಿರ್ದೇಶನ ಮಾಡಿ ಕಳಿಸ್ತಾರೆ. ಇದನ್ನು ನಾವು ಕಾಯಂ ಸದನ ಅಂಥೇಳಿ ಕರಿತೀವಿ. ಕಾರಣ ರಾಜ್ಯಸಭೆಯು ವಿಸರ್ಜನೆ ಆಗುವುದಿಲ್ಲ. ಮತ್ತು ಈ ರಾಜ್ಯಸಭೆಯ ಏನು ಸದಸ್ಯರಿದಾರಲ್ಲ ಇವರ ಅಧಿಕಾರಾವಧಿ ಎಷ್ಟಪ್ಪ ಅಂತಂತಂದ್ರೆ 6 ವರ್ಷ. ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ 6 ವರ್ಷ. 6 ವರ್ಷಕ್ಕೆ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಮುಗಿಯುತ್ತದೆ. ಬಟ್ ಇದು ಕಾಯಂ ಸದನ, ಅಧಿಕಾರಾವಧಿ ಮುಗಿತದ ಅಂತ ಹೇಳಿದ್ರಿ. ಅಷ್ಟು ಸದಸ್ಯರು ಅಂದರೆ 250 ಸದಸ್ಯರು 6 ವರ್ಷಕ್ಕೆ ಒಮ್ಮೆಗೆ ನಿವೃತ್ತಿಯಾಗುವುದಿಲ್ಲ. ಪ್ರತಿ ವರ್ಷ 1/3 ಅಂದರೆ ಪ್ರತಿ ವರ್ಷ 225ರಲ್ಲಿ ಪ್ರತಿ ವರ್ಷ 25 ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಅಂದರೆ ಇನ್ನುಳಿದ ಸದಸ್ಯರು ಕಾಯಂ ಆಗಿ ಇರ್ತಾರೆ. ಆದ ಕಾರಣ ರಾಜ್ಯಸಭೆಯನ್ನು ಕಾಯಂ ಸದನ ಅಂತೇಳಿ ಕರಿತೇವೆ. ಇನ್ನು ಸಭೆಯನ್ನು ನಡೆಸಲು ಕೋರಂ ಅವಶ್ಯಕತೆ ಇರ್ತದೆ. ಕೋರಂ ಅಂದರೆ ಈ ರಾಜ್ಯಸಭೆ ತನ್ನ ಸಭೆಯನ್ನು ನಡೆಸಲು ಈ 250 ಸದಸ್ಯರಲ್ಲಿ 10% ಸದಸ್ಯರ ಅವಶ್ಯಕತೆ ಇರ್ತದೆ. 10% ಅಂದರೆ ಮಿನಿಮಮ್ 25 ಸದಸ್ಯರು ಹಾಜರಿದ್ದರೆ ಮಾತ್ರ ಈ ರಾಜ್ಯಸಭೆ ತನ್ನ ಸಭೆಯ ಕಲಾಪಗಳನ್ನು ನಡೆಸ್ತದೆ. ಮತ್ತು ರಾಜ್ಯಸಭೆ ತನ್ನ ಅಧಿವೇಶನವನ್ನು 1 ವರ್ಷದಲ್ಲಿ 2 ಬಾರಿ ಕಂಪಲ್ಸರಿಯಾಗಿ ನಡೆಸಲೇಬೇಕು. ರಾಜ್ಯಸಭೆ ತನ್ನ ಅಧಿವೇಶನವನ್ನು ಅಂದರೆ ಸಭೆ ಸೇರುವುದು, ಈ ರಾಜ್ಯಸಭೆಯ 250 ಸದಸ್ಯರು ವರ್ಷದಲ್ಲಿ ಕಂಪಲ್ಸರಿಯಾಗಿ 2 ಸಲ ಸಭೆಯನ್ನು ಸೇರಲೇಬೇಕು. ಈ ಸಭೆಯ ನಡುವಿನ ಅಂತರ ಎಷ್ಟಿರಬೇಕಪ್ಪ ಅಂತಂದ್ರೆ 6 ತಿಂಗಳು. ರಾಜ್ಯಸಭೆಯ ಸದಸ್ಯರು ಪ್ರತಿ ವರ್ಷ 2 ಬಾರಿ ಸಭೆಯನ್ನು ಸೇರಬೇಕು. ಈ 2 ಸಭೆಯ ನಡುವಿನ ಅಂತರ 6 ತಿಂಗಳಾಗಿರಬೇಕು. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಅದೇ ರೀತಿಯಾಗಿ ಈ ಲೋಕಸಭೆ ಸದಸ್ಯರು ಯಾರಿಂದ ಆಯ್ಕೆ ಆಗ್ತಾರೆ? ಲೋಕಸಭೆಯ ಸದಸ್ಯರು ನೇರವಾಗಿ ಜನರಿಂದ ಆಯ್ಕೆಯಾಗುತ್ತಾರೆ. ಈ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಂತಂದ್ರೆ 243 + 2 ಅಂದರೆ ಈ 543 + 2. ಈ 543 ಸದಸ್ಯರು ನೇರವಾಗಿ ಜನರಿಂದ ಆಯ್ಕೆಯಾದರೆ ಈ ಇಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ಮತ್ತೆ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಅಥವಾ ನಾಮನಿರ್ದೇಶನ ಮಾಡ್ತಾರೆ. ಈ ಇಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ಮೊದಲು ನೇಮಕ ಮಾಡ್ತಾ ಇದ್ರು. ಆದರೆ 2020ರಲ್ಲಿ ಸಂವಿಧಾನಕ್ಕೆ 104ನೇ ತಿದ್ದುಪಡಿಯನ್ನು ತರುವುದರ ಮುಖಾಂತರ ಈ ಇಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಒಂದು ಪದ್ಧತಿ ಏನಿದೆಯಲ್ಲ ಅದನ್ನು ಈ 104ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ ರದ್ದುಗೊಳಿಸಲಾಗಿದೆ. ಇದನ್ನು ಜನತಾ ಸದನ ಅಂತೇಳಿ ಕರಿತೀವಿ. ಯಾಕಪ್ಪ ಜನತಾ ಸದನ ಅಂತ ಕರಿತೀವಿ ಅಂದರೆ ಜನರಿಂದವಾಗಿ ಈ ಸದಸ್ಯರು ನೇರವಾಗಿ ಜನರಿಂದ ಆಯ್ಕೆ ಆಗ್ತಾರೆ. ಹಾಗಾಗಿ ಇದನ್ನು ಜನತಾ ಸರ್ಕಾರ ಅಂತೇಳಿ ಕರಿತೀವಿ. ಈ ಸದಸ್ಯರ ಅಧಿಕಾರಾವಧಿ ಎಷ್ಟು? ಈ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಈ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ ಆದರೆ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಈ ಸದನ ಇದು ಕಾಯಂ ಸದನ ಅಲ್ಲ, ಇದು ವಿಸರ್ಜನೆಗೊಳ್ಳುವುದಿಲ್ಲ. ಇದು ನಿರಂತರವಾಗಿರುವಂತಹ ಒಂದು ಸದನವಾದರೆ ಇದು 5 ವರ್ಷಕ್ಕೆ ವಿಸರ್ಜನೆಗೊಳ್ಳುವಂತಹ ಒಂದು ಸದನ. ವಿದ್ಯಾರ್ಥಿಗಳೇ, ಈ ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರು ಹೊಂದಬೇಕಾದ ಅರ್ಹತೆಗಳೇನಪ್ಪ ಅಂತಂತಂದ್ರೆ ಈ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದಂಥ ಅರ್ಹತೆಗಳು ಸದಸ್ಯರು ಭಾರತದ ಪ್ರಜೆಯಾಗಿರಬೇಕು. ಅಂದರೆ ಭಾರತದ ಗಡಿಯೊಳಗೆ ಜನಿಸಿರಬೇಕು.
ರಾಜ್ಯಸಭೆಯ ಸದಸ್ಯರಾಗುವಂತಹ ವ್ಯಕ್ತಿಗಳು ಕನಿಷ್ಠ 30 ವರ್ಷಗಳನ್ನು ಪೂರೈಸಿರಬೇಕು. ರಾಜ್ಯಸಭೆಯ ಸದಸ್ಯರಾಗುವಂತಹ ವ್ಯಕ್ತಿಗಳು ಕನಿಷ್ಠ 30 ವರ್ಷಗಳನ್ನು ಪೂರೈಸಿರಬೇಕು. ಅದೇ ರೀತಿಯಾಗಿ ಅವರು ಹುಚ್ಚರಾಗಿರಬಾರದು, ಅಂದರೆ ಮಾನಸಿಕ ಅಸ್ವಸ್ಥರಾಗಿರಬಾರದು. ಯಾವುದೇ ರೀತಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತಂದ್ರೆ ಅವರು ಏನಪ್ಪಾ ಅಂದ್ರೆ ನಮ್ಮ ಶಾಸನಗಳನ್ನು ರೂಪಿಸುವಂತಹ ಒಂದು ಶಾಸಕರು ಅಥವಾ ಸಂಸದರು ಅವರು ಮಾನಸಿಕ ಅಸ್ವಸ್ಥರಾದರೆ ಅಥವಾ ಹುಚ್ಚರಾದರೆ ನಮಗೆ ಶಾಸನಗಳನ್ನು ರೂಪಿಸಲು ತೊಂದರೆ ಆಗ್ತದ. ಸೊ ಹಂಗಾಗಿ ಅವರು ಮಾನಸಿಕ ಅಸ್ವಸ್ಥರಾಗಿರಬಾರದು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಅಂದರೆ ಈ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಸದಸ್ಯರು ಯಾವುದೇ ರೀತಿಯಂಥ ಲಾಭದಾಯಕ ಹುದ್ದೆ ಅಂತಂತಂದರೆ ಅವರು ಯಾವುದೇ ರೀತಿ ಸರ್ಕಾರದ ಹುದ್ದೆಯಲ್ಲಿ ಇರಬಾರದು. ಅಂದರೆ IPS IAS ಅಂತಹ ಹುದ್ದೆಯಲ್ಲಿ ಅವರು ಇರಬಾರದು. ನ್ಯಾಯಾಂಗ ಬಂಧನದಲ್ಲಿ ಇರಬಾರದು, ಅಂದರೆ ಜೈಲಿನಲ್ಲಿ ಇರಬಾರದು. ವಿದ್ಯಾರ್ಥಿಗಳೇ, ಜೈಲಿನಲ್ಲಿ ಇರಬಾರದು. ಜೈಲಿನಲ್ಲಿ ಇದ್ದರೆ ಅವರು ಈ ರಾಜ್ಯಸಭಾ ಸದಸ್ಯರಾಗಲು ಬರುವುದಿಲ್ಲ. ಅದೇ ರೀತಿಯಾಗಿ ಲೋಕಸಭೆಗೂ ಕೂಡ ಇದೇ ರೀತಿ ಅರ್ಹತೆಗಳನ್ನು ಒಬ್ಬ ಸದಸ್ಯ ಪಡ್ಕೊಳ್ಬೇಕು. ಆದರೆ ಲೋಕಸಭೆಗೆ ಆಯ್ಕೆ ಆಗಬೇಕಾದರೆ ಒಬ್ಬ ಸದಸ್ಯನ ಕನಿಷ್ಠ ವಯಸ್ಸು 25 ಇರಬೇಕು. ರಾಜ್ಯಸಭೆಯ ಸದಸ್ಯನಾಗಬೇಕಂದ್ರೆ ಒಂದು ಕನಿಷ್ಠ ವಯಸ್ಸು 30 ಇದ್ದರೆ ಲೋಕಸಭೆಗೆ ಸದಸ್ಯನಾಗಿ ಆಯ್ಕೆ ಆಗ್ಬೇಕಂತಂದ್ರೆ ಕನಿಷ್ಠ ವಯಸ್ಸು 25 ಇರಬೇಕು. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈ ರಾಜ್ಯಸಭೆ ಮತ್ತು ಲೋಕಸಭೆ ಈ ಕಲಾಪಗಳನ್ನು ಅಥವಾ ಈ ಸಭೆಗಳನ್ನು ನಡೆಸುವವರು ಯಾರಪ್ಪ ಅಂತಂತಂದ್ರೆ ಸಭಾಧ್ಯಕ್ಷರುಗಳು ಇರ್ತಾರೆ. ಈ ಸಭಾಧ್ಯಕ್ಷರುಗಳು ಯಾವ ರೀತಿ ಆಯ್ಕೆ ಆಗ್ತಾರಪ್ಪ ಅಂತಂದ್ರೆ ಇಲ್ಲಿ ಇರುವಂತಹ ಸದಸ್ಯರಲ್ಲಿಯೇ ಒಬ್ಬರನ್ನು ಆಯ್ಕೆ ಮಾಡಿ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ. ಅವರ ಕೆಲಸ ಏನಪ್ಪ ಅಂತಂದ್ರೆ ಈ ಎರಡೂ ಸದನಗಳನ್ನು, ಇದಕ್ಕೊಬ್ಬರು ಸಭಾಧ್ಯಕ್ಷರು ಬೇರೆ ಇರ್ತಾರೆ, ಇದಕ್ಕೊಬ್ಬರು ಸಭಾಧ್ಯಕ್ಷರು ಬೇರೆ ಇರ್ತಾರೆ, ಈ ಎರಡೂ ಸದನಗಳನ್ನು ಅಥವಾ ಕಲಾಪಗಳನ್ನು ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ನಡೆಸುವ ಕೆಲಸ ಏನಪ್ಪ ಅಂದ್ರೆ ಇವ್ರದ್ದಾಗಿರ್ತದೆ. ಆತ್ಮೀಯರೇ, ವಿದ್ಯಾರ್ಥಿಗಳೇ, ತಮಗೆ ಗೊತ್ತಾಯಿತು ಅನ್ಕೋತೀನಿ. ಈ ಕೇಂದ್ರ ಸರ್ಕಾರ 3 ಅಂಗಗಳನ್ನು ಒಳಗೊಂಡಿರ್ತದೆ. ಒಂದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇದು ಶಾಸನಗಳನ್ನು ರೂಪಿಸಿದರೆ ಇದು ರೂಪಿಸಿದ ಶಾಸನಗಳನ್ನು ಇದು ಕಾರ್ಯಗತಗೊಳಿಸ್ತದೆ. ಇವೆರಡೂ ಏನಾದರೂ ತಪ್ಪನ್ನು ಮಾಡಿದರೆ ಅಂತಂದ್ರೆ ಇದು ಶಿಕ್ಷೆಯನ್ನು ಕೊಡಲಿಕ್ಕಿರ್ತಕ್ಕಂಥ ಒಂದು ನ್ಯಾಯಾಂಗ. ನಮ್ಮದು ದ್ವಿಸದನ ಪದ್ಧತಿ ಭಾರತದ್ದು, ಹೌದಾ? ಯಾವ್ಯಾವಪ್ಪ ಅಂತಂತಂದ್ರೆ ಒಂದು ರಾಜ್ಯಸಭಾ, ಇನ್ನೊಂದು ಲೋಕಸಭಾ. ರಾಜ್ಯಸಭೆಯನ್ನು ಮೇಲ್ಮನೆ ಅಂತೀವಿ, ಲೋಕಸಭೆಯನ್ನು ಕೆಳಮನೆ ಅಂತೀವಿ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250. ಅದರಲ್ಲಿ 38 ಜನ ನೇರವಾಗಿ ಶಾಸಕರಿಂದ ಆಯ್ಕೆಯಾದರೆ 12 ಜನ ರಾಷ್ಟ್ರಪತಿಗಳ ಮುಖಾಂತರ ನಾಮನಿರ್ದೇಶನಗೊಳ್ತಾರೆ. ಯಾವ ಕ್ಷೇತ್ರದಿಂದ ನಾಮನಿರ್ದೇಶನಗೊಳ್ತಾರಪ್ಪ ಅಂದ್ರೆ ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿರುವಂಥ ವ್ಯಕ್ತಿಗಳನ್ನು ರಾಷ್ಟ್ರಪತಿಗಳು ರಾಜ್ಯಸಭೆ ಅಥವಾ ಮೇಲ್ಮನೆಗೆ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇದನ್ನು ಹಿರಿಯರ ಸದನ ಅಂತೇಳಿ ಕರಿತೀವಿ. ಈ ಸದನ ಕಾಯಂ ಆಗಿರ್ತದೆ, ಅಂದರೆ ಇದು ವಿಸರ್ಜನೆ ಆಗುವುದಿಲ್ಲ. ಅಂದರೆ ಒಂದು ವರ್ಷಕ್ಕೆ ಬರೀ 25 ಅಥವಾ 1/3 ಸದಸ್ಯರು ಮಾತ್ರ ನಿವೃತ್ತಿಯನ್ನು ಹೊಂದ್ತಾರೆ. ಹಾಗಾಗಿ ಇದನ್ನು ಕಾಯಂ ಸದನ ಅಂತೀವಿ, ಇದು ವಿಸರ್ಜನೆ ಆಗುವುದಿಲ್ಲ. ಇಲ್ಲಿ 10% ಒಂದು ಸಭೆ ನಡಿಬೇಕಂದ್ರೆ 10% ಕೋರಂ ಕಾಯಂ ಆಗಿರ್ತದೆ. ಒಂದು ವರ್ಷದಲ್ಲಿ 2 ಬಾರಿ ಸದನವನ್ನು ನಡೆಸಬೇಕಾಗ್ತದೆ ರಾಜ್ಯಸಭೆಯಲ್ಲಿ. ಈ ಒಂದು ವರ್ಷದ 2 ಸಭೆಗಳ ನಡುವಿನ ಅಂತರ 6 ತಿಂಗಳ ಇರಬೇಕಾಗ್ತದೆ. ಅದೇ ರೀತಿಯಾಗಿ ಲೋಕಸಭೆ, ಇದನ್ನು ಕೆಳಮನೆ ಅಂತ ಕರಿತೀವಿ. ಇಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 543 ಪ್ಲಸ್ 2, ಅಂದರೆ 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ಮೊದಲು ನೇಮಕ ಮಾಡ್ತಾಯಿದ್ರು. ಆದರೆ ಇವಾಗ 104ನೇ ತಿದ್ದುಪಡಿ 2020ರಲ್ಲಿ ಈ ಆಂಗ್ಲೋ ಇಂಡಿಯನ್ ಸದಸ್ಯರ ನೇಮಕಾತಿಯನ್ನು ರದ್ದುಪಡಿಸಲಾಗಿದೆ. ಇದನ್ನು ಜನತಾ ಸರ್ಕಾರ ಅಂತ ಕರಿತೀವಿ. ಜನರಿಂದವಾಗಿ ನೇರವಾಗಿ ಆಯ್ಕೆ ಆಗ್ತಾರೆ. ಈ ಸದಸ್ಯರ ಅಧಿಕಾರ ಅವಧಿ 5 ವರ್ಷ. ಇದರಲ್ಲಿ ಕೂಡ ಒಬ್ಬ ಸಭಾಧ್ಯಕ್ಷನನ್ನು ಆಯ್ಕೆ ಮಾಡ್ತಾರೆ. ಇದೇ 543 ಜನರಲ್ಲಿ ಒಬ್ಬನನ್ನು ಆಯ್ಕೆ ಮಾಡಿಕೊಂಡು ಒಬ್ಬ ಸಭಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ಅರ್ಹತೆಗಳನ್ನು ನೋಡಿದಾದರೆ ಅವರು ಭಾರತದ ಪ್ರಜೆ ಆಗಿರಬೇಕು. ರಾಜ್ಯಸಭೆಯ ಸದಸ್ಯನಾಗಬೇಕಂದ್ರೆ ಕನಿಷ್ಠ 30 ವರ್ಷಗಳನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಲೋಕಸಭೆಯ ಸದಸ್ಯನಾಗಬೇಕಂದ್ರೆ ಕನಿಷ್ಠ 25 ವರ್ಷಗಳನ್ನು ಹೊಂದಿರಬೇಕು. ಅವರು ಯಾವುದೇ ರೀತಿ ಮಾನಸಿಕವಾಗಿ ಅಸ್ವಸ್ಥರಾಗಿರಬಾರ್ದು ಮತ್ತು ಲಾಭದಾಯಕ ಹುದ್ದೆಯಲ್ಲಿರಬಾರ್ದು. ಅದೇ ರೀತಿಯಾಗಿ ನ್ಯಾಯಾಂಗ ಬಂಧನದಲ್ಲಿ ಇರಬಾರ್ದು. ಇದು ಅವರ ಅರ್ಹತೆಗಳು.